ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂಥ ಕೃತಜ್ಞತಾ ಸಮರ್ಪಣಾ ಸಮಾರಂಭ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಯಡಿಯೂರಪ್ಪನವರು ಕೊಟ್ಟಿರುವಂಥ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆಗೆ ಸಮಾಜ ಬಾಂಧವರು, ಭಕ್ತರು, ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಒಂದು ದೊಡ್ಡ ಬೃಹತ್ ಆಗಿರುವಂಥ ಸನ್ಮಾನ ಮಾಡ್ತಾ ಇದ್ದೇವೆ. ನಂದಿ ವಿದ್ಯಾಸಂಸ್ಥೆಯವರು ಒಂದು ವಿಶೇಷವಾಗಿರುವಂಥ ವಿಶ್ವರೂಪ ದರ್ಶನದ ಒಂದು ಮೂಮೆಂಟನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ಈ ಕಾರ್ಯಕ್ಕೆ ಗೌರವನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾನೆ. ಈ ನಾಡು ಕಂಡ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿ ಎಂದೇ ಬಿಂಬಿತವಾದಂತಹ ಕಲ್ಯಾಣ ಕರ್ನಾಟಕದ ಕನಸುಗಾರ, ದಣಿವರಿಯದ ಧೀಮಂತ ನಾಯಕ, ಶರವೇಗದ ಅಭಿವೃದ್ಧಿಯ ಸರದಾರ, ನಾಡಿನ ಜನನಾಯಕ, ಬಡವರ ಬಂಧು, ದಿಟ್ಟತನ ಹಾಗೂ ಕೆಚ್ಚೆದೆಯಿಂದ ನುಡಿದಂತೆ ನಡೆಯುವ ಅಚಲ ನಿಲುವುಗಾರ, ಕರುನಾಡ ನೇಗಿಲ ಯೋಗಿ, ನಾಡಿನ ಸಮಸ್ತ ಸಮಾಜದ ಧರ್ಮಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ಎಲ್ಲರ ಕಣ್ಮಣಿ ರಾಜ ಹುಲಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಕಡಿಮೆ ಆಯ್ತು ಚಪ್ಪಾಳೆ, ಈ ಭಾಗದಲ್ಲಿ ಬರ್ತಾ ಇಲ್ಲ, ಇನ್ನು ಜೋರಾದ ಚಪ್ಪಾಳೆ ಬರಲಿ. ಅಭಿಮಾನ ಪ್ರೀತಿ ಅಂದ್ರೆ ಎಷ್ಟಿರುತ್ತೆ ನೋಡಿ. ಫೋಟೋಗೆ ಸ್ವಲ್ಪ ಎಲ್ಲರೂ ಅಲ್ಲಲ್ಲೇ ಕುಳಿತುಕೊಳ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದಾರೆ. ವಿಶೇಷವಾದ ನೆನಪಿನ ಕಾಣಿಕೆಯನ್ನು ಶ್ರೀ ನಂದಿ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಪ್ರೀತಿಯಿಂದ ಯಡಿಯೂರಪ್ಪ ಅಪ್ಪಾಜಿ ಅವರಿಗೆ ಅದನ್ನು ಕೊಡು ಮಾಡ್ತಾ ಇದ್ದಾರೆ. ಏನಾದರಾಗು ಮೊದಲು ಮಾನವನಾಗು, ಕಾದು ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು ಎನ್ನುವ ನುಡಿಯಂತೆ ಮೊದಲು ಮಾನವರಾಗಿ ನಾವು ಬದುಕಿದಾಗ ಮಾತ್ರ ಒಳ್ಳೆಯ ಧರ್ಮ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯ. ಅಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂತಹ ಯಾರಾದರೂ ಮುಖ್ಯಮಂತ್ರಿಗಳಿದ್ರು ಅಂತ ಹೇಳಿದರೆ ನಮ್ಮ ಯಡಿಯೂರಪ್ಪ ಅಪ್ಪಾಜಿ ಅಲ್ಲದೆ ಬೇರೆ ಯಾರೂ ಇಲ್ಲ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ. ದಯಮಾಡಿ ಫೋಟೋ ಸೆಷನ್ಗೆ ಅಲ್ಲಲ್ಲೇ ಕುಳಿತುಕೊಳ್ಬೇಕು ಅಂತೇಳಿ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಅಲ್ಲಲ್ಲೇ ಕುಳಿತುಕೊಳ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಲೆಗಾರ, ವಿಜ್ಞಾನಿಯಾಗು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯಿಂದ ಸಾರಂಗ ಅಧ್ಯಕ್ಷರಾದಂತಹ ಸಾರಂಗ ಮಠದ ಶಿವಾಚಾರ್ಯರು ಅವರೆಲ್ಲರ ಜೊತೆಗೂಡಿ ಇದೀಗ ನಿಮ್ಮೆಲ್ಲರ ಹೆಮ್ಮೆಯ ಯಡಿಯೂರಪ್ಪ ಅಪ್ಪಾಜಿ ಅವರಿಗೆ ಅವರು ಕೂಡ ಒಂದು ಪ್ರೀತಿಯ ಸನ್ಮಾನವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಮಠಗಳಿಗೆ ಜಾತಿ ವಿಜಾತಿ ಎನ್ನದೆ ಎಲ್ಲರೂ ನಮ್ಮವರು, ನಾವು ನಮ್ಮವರು ಎನ್ನುತ್ತಾ ಎಲ್ಲ ಮಠಗಳಿಗೂ ಕೂಡ ಅನುದಾನವನ್ನು ನೀಡಿದ ಏಕೈಕ ಮುಖ್ಯಮಂತ್ರಿ ಯಾರು ಹೇಳ್ರಪ್ಪ ನೀವೇ? ಸಿಳ್ಳೆ ಹೊಡೆಯೋದಲ್ಲ, ಜೋರಾಗಿ ಬರಬೇಕು ಅವ್ರ ಹೆಸರು. ಅಭಿಮಾನದಿಂದ ಸನ್ಮಾನವನ್ನು ಮಾಡಿದಂತಹ ಜಗದಾಚಾರ್ಯರೆಲ್ಲರಿಗೂ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಮೇಲಿರುವಂಥ ಪ್ರೇಮ ಮೇಡಮ್ ಸ್ವಲ್ಪ ಅವಕಾಶ ಕೊಡಿ, ಆಮೇಲೆ ಫೋಟೋಸ್ ತಗೊಳ್ಳೋಣ ಪ್ಲೀಸ್. ಸಾಹೇಬ್, ನಮ್ಮೆಲ್ಲರ ಕೃತಜ್ಞತಾಪೂರ್ವಕವಾಗಿರುವಂಥ ಅಭಿನಂದನೆಯ ಅಭಿಮಾನದ ಗೌರವವನ್ನು ಸ್ವೀಕರಿಸಿರುವಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ದಯಮಾಡಿ ಪ್ರೇಮ ಮೇಡಮ್ ಬಂದ್ಬಿಡಿ, ವಾಲಂಟಿಯರ್ಸ್ ಗೀತಾ ಮೇಡಮ್. ಈಗ ಈ ಒಂದು ನಾವೆಲ್ಲ ಕೂಡ ಒಂದು ಸುಂದರ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದ್ದಾವೆ. ದಯಮಾಡಿ ಊಟದ ವ್ಯವಸ್ಥೆ ಎಲ್ರಿಗೂ ಕೂಡ ಇದೆ, ಅನಾವಶ್ಯಕವಾಗಿ ಯಾರು ಕೂಡ ಎದ್ದು ಹೋಗ್ಬೇಡಿ. ಈಗ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಈ ಸಂದರ್ಭ, ಈ ಸಮಾರಂಭ, ಈ ಸಮಾವೇಶ ಮತ್ತೆ ಪೂಜ್ಯರ ಸಮಕ್ಷಮದಲ್ಲಿ ಅವರ ಅಭಿನಂದನಾ ನುಡಿಗಳನ್ನ ಮಾತನಾಡೋರಿದ್ದಾರೆ.
ದಯಮಾಡಿ ಎಲ್ಲರೂ ಕೂಡ ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ವೇದಿಕೆಗೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪ ಸಾಹೇಬರು ವೇದಿಕೆಗೆ